ಯಾವ ಹೂವು ಯಾರ ಮುಡಿಗೋ ಭಾಗ 178. ಸಾನ್ವಿ ಮನಸ್ಸು ವಿಕ್ರಮ್ನ ಪ್ರೀತಿಗಾಗಿ ಹಾತೊರೆಯುತ್ತಿತ್ತು. ವಿಕ್ರಮ್ ಸಾನ್ವಿಗೆ ಏನಾದ್ರೂ ಆದ್ರೆ ಎಲ್ರಿಗೂ ನೋವಾಗತ್ತೆ ಎಂದಾಗ ಅವನ ಮನಸ್ಸಲ್ಲಿ ಅವಳ ಬಗ್ಗೆ ಯಾವ ಭಾವನೆ ಇಲ್ಲ ಅಂತ ಅರ್ಥ ಮಾಡಿಕೊಂಡ ಸಾನ್ವಿಗೆ ಬೇಸರವಾಗಿತ್ತು. ಆದರೆ ಬಯಸಿದ ತಕ್ಷಣ ವಿಕ್ರಮ್ ಪ್ರೀತಿ ಸಿಗುವುದಿಲ್ಲ, ಅದಕ್ಕಾಗಿ ಕಾಯಲೇಬೇಕೆಂದು ಸಾನ್ವಿಗೆ ಅರ್ಥವಾಗಿತ್ತು. ಅವಳ ಮನಸ್ಸಿಗೆ ನೋವಾಗಿದ್ದರಿಂದ ಸಾನ್ವಿ ಮಂಕಾಗಿದ್ದಳು. ಅವಳನ್ನು ನೋಡಿ ವಿಕ್ರಮ್, ಸಾನ್ವಿ ನಿಜ ಹೇಳು, ಆರಾಮಾಗಿದ್ಯಾ ಎಂದ. ಸಾನ್ವಿ, ನಾನು ಚೆನ್ನಾಗಿದ್ದೀನಿ, ನೀವು ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ವಿಕ್ರಮ್ ಸರ್ ಎಂದಳು. ಅವಳು ಸರ್ ಎಂದದೇ ತಡ ವಿಕ್ರಮ್ ಕೋಪ ನೆತ್ತಿಗೇರಿತು. ಆದರೆ ಅಷ್ಟರಲ್ಲಿ ವಿಕ್ರಮ್ಗೆ ರಾಜು ಇಂದ ಕಾಲ್ ಬಂತು. ರಿಸೀವ್ ಮಾಡಿದ ವಿಕ್ರಮ್, ಹೇಳು ರಾಜು ಎಂದ. ರಾಜು, ಸರ್ ಶಾಂತಿ ಅಕ್ಕ ಮತ್ತೆ ಅವರ ಮಗಳನ್ನು ಕ್ವಾರ್ಟರ್ಸ್ಗೆ ಬಿಟ್ಟು ಥಿಂಗ್ಸ್ ಎಲ್ಲ ಶಿಫ್ಟ್ ಮಾಡಿ ಆಯ್ತು ಎಂದ. ವಿಕ್ರಮ್, ಥ್ಯಾಂಕ್ಸ್ ರಾಜು. ಹಾಗೆ ಆ ಮಗು ಸುಮಾಗೆ ನಿನ್ನ ಮಗ ಓದ್ತಿರೋ ಸ್ಕೂಲಲ್ಲೇ ಅಡ್ಮಿಷನ್ ಜವಾಬ್ದಾರಿ ನಿಂದು. ಅದರ ಖರ್ಚನ್ನೆಲ್ಲ ನಮ್ಮ ಟ್ರಸ್ಟ್ ಕಡೆಯಿಂದ ಅರೇಂಜ್ ನಾನೇ ಮಾಡ್ತೀನಿ. ಹಾಗೆ ಕ್ಯಾಂಟೀನಲ್ಲಿ ಶಾಂತಿಯವರಿಗೆ ಕೆಲಸ ಕೊಡೋದಕ್ಕೆ ಹೇಳು, ಸ್ವಲ್ಪ ದಿವಸ ಮಾಡ್ಲಿ ಎಂದ. ರಾಜು ಎಲ್ಲದಕ್ಕೂ ಸರಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ವಿಕ್ರಮ್ಗೆ ಸಾನ್ವಿ ಸರ್ ಅಂದಿದ್ದು ಮತ್ತೆ ಕೋಪ ತಂದಿತ್ತು. ಮನಸ್ಸಲ್ಲಿ ಏನೋ ನಿರ್ಧಾರ ಮಾಡಿ ರೂಮ್ ನಿಂದ ಹೊರಗೆ ಬಂದವನು ರಾಮುಗೆ ಕಾಲ್ ಮಾಡಿ, ಸಾನ್ವಿಗೆ ಸ್ವಲ್ಪ ಸುಸ್ತಿದೆ, ಅದಕ್ಕೆ ಇವತ್ತು ಸಂಜೆವರೆಗೂ ಅವಳು ಹಾಸ್ಪಿಟಲ್ ನಲ್ಲೇ ಇರ್ಬೇಕಾಗುತ್ತೆ. ನೀವೇನು ಗಾಬರಿಯಾಗಬೇಡಿ, ಅವಳು ಹುಷಾರಾಗೇ ಇದ್ದಾಳೆ. ನಾನು ಸಾನ್ವಿ ಜೊತೆನೆ ಇದ್ದು ನೋಡ್ಕೋತೀನಿ. ಇವತ್ತು ಸಂಜೆಯಷ್ಟರಲ್ಲಿ ಇನ್ವಿಟೇಷನ್ ಕಾರ್ಡ್ ಬರುತ್ತೆ. ನೀವು ಅಮ್ಮ ಸಂಬಂಧಿಕರ ಲಿಸ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಕಳ್ಸೋಣ. ತೀರಾ ಹತ್ತಿರದ ಸಂಬಂಧಿಕರಿಗೆ ನೀವು ಅಮ್ಮ ಹೋಗಿ ಕರೆದು ಬನ್ನಿ ಎಂದ. ರಾಮು, ನಾವು ಕೂಸನ್ನ ನೋಡ್ಬೇಕು ಎಂದಾಗ ವಿಕ್ರಮ್, ಅಪ್ಪ ನಾನು ನಿಮ್ಮ ಕೂಸನ್ನ ಚೆನ್ನಾಗಿ ನೋಡ್ಕೋತೀನಿ, ನಂಬಿಕೆ ಇಲ್ವಾ ಎಂದಾಗ ರಾಮು, ಅಲ್ಲಪ್ಪ ನೀನು ಚೆನ್ನಾಗಿ ನೋಡ್ಕೋತೀಯಾ ಅಂತ ಗೊತ್ತು, ಆದ್ರೆ ಕೂಸು ನೆನ್ನೆ ಇಲ್ಲದೆ ಮಲಗಿತ್ತು ಅಂತ ಪಂಕಜ್ ಹೇಳ್ದ, ಅದಕ್ಕೆ ಆತಂಕ ಎಂದ. ವಿಕ್ರಮ್, ಅದಕ್ಕೆ ಇವತ್ತು ಒಂದು ದಿನ ಅವಳನ್ನ ಹಾಸ್ಪಿಟಲ್ ನಲ್ಲಿ ಇರಿಸ್ಕೊಂಡು ಟ್ರೀಟ್ಮೆಂಟ್ ಕೊಡ್ತೀನಿ, ಚೆನ್ನಾಗಿ ನೋಡ್ಕೋತೀನಿ. ನಾನೇ ಅವಳನ್ನ ಮನೆಗೆ ಕರ್ಕೊಂಡು ಬರೋವರೆಗೂ ಕೂಸು ಹುಷಾರು ಅಂತ ಪದೇ ಪದೇ ಫೋನ್ ಮಾಡ್ಬೇಡಿ ಪ್ಲೀಸ್ ಎಂದವನು ಬೇಸರದಲ್ಲಿ ಕಾಲ್ ಕಟ್ ಮಾಡಿದ. ನಂತರ ಪಂಕಜ್ಗೆ ಕಾಲ್ ಮಾಡಿ, ಪಂಕಜ್ ಇವತ್ ಸಂಜೆವರೆಗೂ ಸಾನ್ವಿ ನನ್ ಜೊತೆ ಇರ್ತಾಳೆ, ಅವಳ ಪ್ರಾಬ್ಲಮ್ ಏನು ಅಂತ ತಿಳ್ಕೋಬೇಕು, ನನ್ನನ್ನ ಯಾಕೆ ಅವಳು ಸರ್ ಅಂತಾಳೆ ಅಂತ ತಿಳ್ಕೋಬೇಕು, ಅವಳು ನನ್ನನ್ನ ವಿಕ್ರಮ್ ಸರ್ ಅಂತಾಳೆ ಅಲ್ವಾ, ಅದಕ್ಕೆ ಇವತ್ತು ಒಂದು ದಿನ ನಾನು ಬಾಸ್ ಆಗಿ ಅವಳನ್ನ ನನ್ನ ಅಸಿಸ್ಟೆಂಟ್ ಆಗಿ ಕೆಲ್ಸಕ್ಕೆ ಇಟ್ಕೋತೀನಿ, ಅರ್ಥ ಆಯ್ತಾ? ಈಗಲೇ ವಾರ್ಡ್ ಬಾಯ್ ಹತ್ರ ಸಾನ್ವಿಗೆ ಒಂದು ಜೊತೆ ಯೂನಿಫಾರ್ಮ್ ಕೊಟ್ಟು ಕಳಿಸು. ಹಾಗೆ ಈ ದಿನ ನನ್ನ ಕ್ಯಾಬಿನ್ಗೆ ಯಾವ ನರ್ಸ್ ಅವಶ್ಯಕತೆ ಇಲ್ಲ, ಯಾರನ್ನು ಕಳಿಸಬೇಡ, ನಾನೇ ಮ್ಯಾನೇಜ್ ಮಾಡ್ತೀನಿ, ನನ್ನ ಸಾನ್ವಿ ಮಧ್ಯೆ ಯಾರು ಬೇಡ ಎಂದ. ಪಂಕಜ್, ಅಲ್ವೋ ವಿಕ್ರಮ್ ಸಾನ್ವಿಗೆ ಸರಿ ಇಲ್ಲ, ಮನೆಗೆ ಕರ್ಕೊಂಡು ಬಾರೋ, ಆಂಟಿ ಅಂಕಲ್ ಕೇಳಿದ್ರೆ ಏನು ಹೇಳೋದು, ಅವಳಿಗೆ ಮೊದ್ಲೇ ಹುಷಾರಿಲ್ಲ, ಏನು ಹೇಳೋ ಯಾವುದು ಬೇಡ ಎಂದ ಆತಂಕದಲ್ಲಿ. ಆಗ ವಿಕ್ರಮ್ ಅಪ್ಪಂಗೆ ನಾನೇ ಫೋನ್ ಮಾಡಿ ಸಾನ್ವಿನ ಇವತ್ತು ಸಂಜೆವರೆಗೂ ಹಾಸ್ಪಿಟಲ್ ನಲ್ಲಿ ಇರಿಸ್ಕೊಂಡು ಸಂಜೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದೀನಿ, ನೀನು ವರಿ ಮಾಡ್ಬೇಡ, ಇವತ್ತು ಇದೇ ಅವಳಿಗೆ ಎಷ್ಟು ಹೇಳಿದ್ರು ಸರ್ ಅಂತಾಳೆ, ನನ್ನ ಮಾತಿಗೆ ಬೆಲೆನೇ ಇಲ್ಲ ಇದ್ದಾಗ ಪಂಕಜ್, ರಾತ್ರಿ ಏನೋ ಪ್ರಾಬ್ಲಮ್ ಅಂದೆ ಅಲ್ವಾ, ಸಾನ್ವಿ ಜೊತೆ ಜಗಳ ಆಡಿದ್ಯಾ ಎಂದ. ವಿಕ್ರಮ್, ಪ್ರಾಬ್ಲಮ್ ಅದಲ್ವೋ ಎಂದವನು ರಾತ್ರಿ ನಡೆದ ಘಟನೆಯನ್ನು ಶಾಂತಿ ಮತ್ತು ಸುಮಾಳ ಬಗ್ಗೆ ಹೇಳಿ, ಅಲ್ವೋ ನಾನೇ ಸಮಾಧಾನದಿಂದ ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ತಿದ್ದೆ, ಅಷ್ಟು ಸುಸ್ತಾಗಿದ್ರು ಇವಳು ಆ ಓನರ್ಗೆ ಹೊಡೆದು ಕೈ ತಿರುಚಿ ಕೊನೆಗೆ ಆ ವ್ಯಕ್ತಿ ಶಾಂತಿಯವರ ಕಾಲ್ಗೆ ಬಿದ್ದು ಕ್ಷಮೆ ಕೇಳೋವರೆಗೂ ಬಿಟ್ಟಿಲ್ಲ, ಅಷ್ಟೆಲ್ಲ ಸಾಹಸ ಮಾಡಿದ. ಇವಂತೆ ಗಂಡು ಬೀರಿ ಸಾನ್ವಿ ಮತ್ತೆ ಪ್ರಜ್ಞೆ ತಪ್ಪಿದ್ಲು. ಶಕ್ತಿ ಇಲ್ಲ ಅಂದ್ರೂ ದುರ್ಗೆ ಅವತಾರಕ್ಕೇನು ಕಮ್ಮಿ ಇಲ್ಲ, ಬಾಯಲ್ಲಿ ಮಾತೇ ಆಡಲ್ಲ ಅಂತಾಳೆ, ಮಾತು ಮಾತಿಗೆ ಕೈ ಮುಂದೆ ಇರತ್ತೆ, ನೀನು ಎಷ್ಟು ಹೇಳಿದ್ರು ಅಷ್ಟೇ, ಇವತ್ತು ಅವಳು ನನ್ನ ಅಸಿಸ್ಟೆಂಟ್ ಆಗೇ ಇರ್ತಾಳೆ. ಸರಿ, ಕ್ಯಾಂಟೀನ್ಗೆ ಕಾಲ್ ಮಾಡಿ ಅವಳಿಗೆ ಟಿಫನ್ ತರಿಸಿ ಕೊಡ್ತೀನಿ ಎಂದವನು ಕಾಲ್ ಕಟ್ ಮಾಡಿದ. ಪಂಕಜ್ ಮನಸ್ಸಲ್ಲಿ ಅಯ್ಯೋ ಇವತ್ತೇನ್ ಜಗಳ ಮಾಡ್ಕೋತಾರೋ ಎಂದು ಚಿಂತೆಗೊಳಗಾದ. ವಿಕ್ರಮ್ ಕ್ಯಾಂಟೀನ್ಗೆ ಕಾಲ್ ಮಾಡಿ ತಿಂಡಿ ಆರ್ಡರ್ ಮಾಡಿದ. ನಂತರ ರೂಮ್ ಒಳಗೆ ಬಂದ ತಕ್ಷಣ ಸಾನ್ವಿ, ವಿಕ್ರಮ್ ಸರ್ ಮನೆಗೆ ಹೋಗೋಣ ಎಂದಳು. ವಿಕ್ರಮ್, ಇಲ್ಲ, ನೀನು ಇನ್ನೂ ಹುಷಾರಾಗಿಲ್ಲ, ಇವತ್ತು ಇಲ್ಲೇ ಇರ್ಬೇಕು, ನೀನು ಟ್ರೀಟ್ಮೆಂಟ್ ತಗೊಳ್ಳೋದ್ರ ಜೊತೆಗೆ ಇವತ್ತು ಒಂದು ದಿನ ನೀನು ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೇಕು. ಎಷ್ಟು ಸಲ ಹೇಳಿದ್ರು ನೀನು ನನ್ನನ್ನ ಸರ್ ಅನ್ನೋದನ್ನ ಬಿಡಲ್ಲ ಅಲ್ವಾ, ನಿನ್ನ ಆಸೆಯಂತೆ ಇವತ್ತು ನಾನು ನಿನ್ನ ಸರ್ ಆಗಿರ್ತೀನಿ ಎಂದಾಗ ಸಾನ್ವಿ ಮನಸ್ಸಲ್ಲಿ, ರಾತ್ರಿ ಆ ವ್ಯಕ್ತಿ ನನ್ನನ್ನ ನಿಮ್ಮ ಹೆಂಡತಿ ಅಂದ್ರು, ಅದರ ಬಗ್ಗೆ ಏನು ಮಾತಾಡ್ಲಿಲ್ಲ, ಅದನ್ನು ಕೇಳಿಸ್ಕೊಂಡ್ರು ಕೇಳಿಸಿದವರಂತೆ ಸುಮ್ಮನಾದ್ರಿ, ಈಗ ನಾನು ಸರ್ ಅಂದಿದ್ದಕ್ಕೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೇಕು ಅಂದ್ರಿ, ಆದ್ರೆ ಹೆಂಡತಿ ಅಂದಿದ್ದಕ್ಕೆ ನಾನು ನಿಮ್ಮ ಹೆಂಡತಿ ಆಗ್ಬೇಕು ಅನ್ನೋ ಯೋಚನೆ ನಿಮ್ಮ ಮನಸ್ಸಿಗೆ ಒಂದು ಕ್ಷಣ
ಕ್ಷಣ ಕೂಡ ಬರ್ಲಿಲ್ಲ ಅಲ್ವಾ ದುರ್ವಾಸಮುನಿ. ಇರ್ಲಿ, ಇವತ್ತು ನಿಮ್ಮ ಜೊತೆಗೆ ಇರ್ತೀನಿ, ನನ್ಗೂ ಅದೇ ಬೇಕು. ಆದ್ರೆ ಹೇಳಿದ ತಕ್ಷಣ ಒಪ್ಕೊಂಡ್ರೆ ಸರಿ ಆಗಲ್ಲ, ಅದಕ್ಕೆ ಸ್ವಲ್ಪ ಆಟ ಆಡಿಸ್ತೀನಿ ಎಂದುಕೊಂಡು ವಿಕ್ರಮ್ ಸರ್ ಅದೆಲ್ಲ ಆಗಲ್ಲ, ನಾನು ಮನೆಗೆ ಹೋಗ್ಬೇಕು. ಅದು ಅಲ್ಲದೆ ನಿಮ್ಮ ಅಸಿಸ್ಟೆಂಟ್ ಆಗಿ ಇರೋಕೆ ನಾನು MBBS ಅಥವಾ ನರ್ಸಿಂಗ್ ಓದಿಲ್ಲ ಎಂದಳು ಹಠ ಮಾಡುವವಳಂತೆ. ವಿಕ್ರಮ್ ಸಾಧ್ಯನೇ ಇಲ್ಲ, ಇವತ್ತು ನೀನು ನನ್ನ ಜೊತೆ ಇರ್ಲೇಬೇಕು, ಇದು ನನ್ನ ಆರ್ಡರ್, ನನ್ನ ಜೊತೆ ಇದ್ರೆ ಸಾಕು, ನಿನ್ನನ್ನ ನಾನು ಟ್ರೀಟ್ಮೆಂಟ್ ಕೊಡು ಅಂತ ಹೇಳಲ್ಲ ಎಂದ. ಅಷ್ಟರಲ್ಲಿ ಅವನ ಕ್ಯಾಬಿನ್ಗೆ ಯಾರೋ ಬಂದು ಬೆಲ್ ಮಾಡಿದಾಗ ವಿಕ್ರಮ್ ರೂಮ್ ನಿಂದ ಹೊರಗೆ ಬಂದ. ಅಲ್ಲಿ ವಾರ್ಡ್ ಬಾಯ್ ಯೂನಿಫಾರ್ಮ್ ಹಿಡಿದು ನಿಂತಿದ್ದ. ವಿಕ್ರಮ್ ಅವನಿಂದ ಯೂನಿಫಾರ್ಮ್ ತೆಗೆದುಕೊಂಡ ನಂತರ ವಾರ್ಡ್ ಬಾಯ್ ನಿಂದ ಹೊರಟು ಹೋದ. ಅದೇ ಸಮಯಕ್ಕೆ ಕ್ಯಾಂಟೀನ್ ನಿಂದ ಫುಡ್ ಕೂಡ ಬಂತು. ವಿಕ್ರಮ್ ಟೇಬಲ್ ಮೇಲೆ ಇಡು ಎಂದ. ಆಗ ಕ್ಯಾಂಟೀನ್ ಹುಡುಗ, ಇವತ್ತು ಹೊಸದಾಗಿ ಬಂದಿರೋ ಕುಕ್ ತಿಂಡಿ ಮಾಡಿರೋದು, ಏನಾದ್ರೂ ಟೇಸ್ಟ್ ಅಲ್ಲಿ ವ್ಯತ್ಯಾಸ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಂದಾಗ ವಿಕ್ರಮ್, ಅವರ ಹೆಸರು ಶಾಂತಿ ಅಂತ ಅಲ್ವಾ ಎಂದಾಗ ಆ ಹುಡುಗ ಆಶ್ಚರ್ಯದಿಂದ, ನಿಮಗೆ ಹೇಗೆ ಗೊತ್ತು ಸರ್? ಅಕ್ಕ ಬೇಡ ಅಂದ್ರು ನಾನೇ ಅಡುಗೆ ಮಾಡ್ತೀನಿ ಅಂತ ಮಾಡಿದ್ರು. ಪಾಪ ಸರ್, ಅವರು ಪ್ರೆಗ್ನೆಂಟ್, ಅವರನ್ನ ಆ ಸ್ಥಿತಿಯಲ್ಲಿ ಕೆಲಸ ಮಾಡಿಸೋಕೆ ನಮ್ಮ ಮನಸ್ಸು ಒಪ್ತಿಲ್ಲ ಎಂದ ಬೇಸರದಲ್ಲಿ. ಆಗ ವಿಕ್ರಮ್, ನೋಡು, ಅವರನ್ನ ಕೆಲಸ ಮಾಡ್ಬಿಡಿ ಅಂತ ಯಾರು ಹೇಳ್ಬೇಡಿ, ಬದಲಾಗಿ ಅವರಿಗೆ ಸಹಾಯ ಮಾಡಿ, ಅವರ ಕೆಲಸ ಕಮ್ಮಿ ಮಾಡಿ, ತುಂಬಾ ಸ್ವಾಭಿಮಾನಿ ಅವರು, ನೀವು ಅವರಿಗೆ ಕೈಲಾದಷ್ಟು ಸಹಾಯ ಮಾಡಿ. ಈಗ ತಂದ ಹಾಗೆ ಮಧ್ಯಾಹ್ನ ಕೂಡ ಇಬ್ಬರಿಗೆ ಊಟ ತಗೊಂಡು ಬಾ, ಮತ್ತೆ ಕಾಲ್ ಮಾಡೋಕೆ ಹೋಗಲ್ಲ ಎಂದಾಗ ಸರಿ ಎಂದು ಹೇಳಿ ಆ ಹುಡುಗ ಹೊರಟು ಹೋದ. ವಿಕ್ರಮ್ ತಿಂಡಿ ಮತ್ತು ಯೂನಿಫಾರ್ಮ್ ಎರಡನ್ನು ತೆಗೆದುಕೊಂಡು ರೂಮ್ಗೆ ಬಂದವನು, ಸಾನ್ವಿ ತಿಂಡಿ ತಿನ್ನು, ಅದಾದ್ಮೇಲೆ ಸ್ನಾನ ಮುಗಿಸಿ ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿಗೆ ಬಾ ಎಂದಾಗ ಸಾನ್ವಿ ಅವನ ಕೈಲಿದ್ದ ಯೂನಿಫಾರ್ಮ್ ತೆಗೆದುಕೊಂಡು ಬಾತ್ರೂಮ್ಗೆ ಹೋದವಳು. ಸ್ನಾನ ಮುಗಿಸಿ ಯೂನಿಫಾರ್ಮ್ ಧರಿಸಿ ಹೊರಗೆ ಬಂದಳು. ಸಾನ್ವಿ ಅವಳ ಉದ್ದವಾದ ತಲೆ ಕೂದಲನ್ನು ಒರೆಸುತ್ತಿದ್ದಳು. ಕೂದಲಿಂದ ನೀರು ಹನಿಯುತ್ತಿತ್ತು. ವಿಕ್ರಮ್ ಒಮ್ಮೆ ಸಾನ್ವಿ ಕಡೆ ನೋಡಿದ. ತಿಳಿ ಗುಲಾಬಿ ಬಣ್ಣದ ಯೂನಿಫಾರ್ಮ್ ಅಲ್ಲಿ ಸಾನ್ವಿ ಸುಂದರವಾಗಿ ಕಾಣುತ್ತಿದ್ದಳು. ಅವಳನ್ನು ನೋಡಿ ವಿಕ್ರಮ್ ಒಂದು ಕ್ಷಣ ತನ್ನನ್ನೇ ತಾನು ಮರೆತ. ಸಾನ್ವಿ ನಿಜವಾಗ್ಲೂ ಅಪ್ಸರೇನೆ, ನಾನು ಇದುವರೆಗೂ ಇವಳಷ್ಟು ಸುಂದರವಾಗಿರೋ ಹುಡುಗಿನ ನೋಡೇ ಇಲ್ಲ, ಯಾವ ಬಟ್ಟೆ ಹಾಕಿದ್ರು ತುಂಬಾ ಸುಂದರವಾಗಿ ಕಾಣ್ತಾಳೆ, ಎಷ್ಟು ದಿನದಿಂದ ಇವಳನ್ನು ನೋಡ್ತಿದ್ದೀನಿ, ಯಾವಾಗ್ಲೂ ಹುಡುಗರ ತರ ಜೀನ್ಸ್ ಟಾಪ್ ಹಾಕ್ತಾಳೆ ಅಂದುಕೊಂಡೇ ನೋಡ್ತಿದ್ದೆ, ಆಗೆಲ್ಲ ಇವಳು ನನ್ಗೆ ಒಬ್ಬ ಗಂಡು ಬೀರಿ ತರಾನೇ ಕಾಣ್ತಿದ್ಲು, ಆದ್ರೆ ಇತ್ತೀಚೆಗೆ ನಾನು ಇವಳನ್ನ ಒಬ್ಬ ಹೆಣ್ಣು ಅಂತ ನೋಡ್ತಿದ್ದೀನಿ, ಇದಕ್ಕೆ ಇವಳು ನನ್ಗೆ ಸುಂದರವಾಗಿ ಕಾಣ್ತಿದ್ದಾಳೆ. ಸುಮ್ನೆ ಹೇಳಿಲ್ಲ ಅಲ್ವಾ, ಅವರವರ ಮನದಂತೆ ದೃಷ್ಟಿಯೂ ಬೇರೆ ಅಂತ. ನಾವು ಯಾರನ್ನೇ ಆಗ್ಲಿ ಹೇಗೆ ನೋಡ್ತೀವೋ ಅವರು ನಮಗೆ ಹಾಗೆ ಕಾಣ್ತಾರೆ. ಸಾನ್ವಿನ ಹೆಣ್ಣು ಮಗಳು, ನನ್ನ ಅಪ್ಪ ಅಮ್ಮನ ಕೂಸು, ಕಂದ ಅಂತ ನೋಡಿದ್ರೆ ಅವಳು ಸುಂದರಿ, ನನ್ನ ತರ ಗಂಡು ಬೀರಿ ಅಂತ ಅನ್ಕೊಂಡು ನೋಡಿದ್ರೆ ಅವಳು ಜಗಮುಂಡಿ ಸಾನ್ವಿನೇ, ಕೋಪ ಬಂದ್ರೆ ದುರ್ಗಿ ಎನ್ನುತ್ತಾ ತನ್ನಷ್ಟಕ್ಕೆ ತಾನು ನಗುತ್ತಿದ್ದ. ಸಾನ್ವಿ, ಸರ್ ನಾನು ರೆಡಿ ಎಂದಾಗ ತನ್ನ ಯೋಚನೆಗಳಿಂದ ಹೊರಬಂದವನು ಮುಜುಗರದಿಂದ ತನ್ನ ಪಾಡಿಗೆ ಸ್ನಾನಕ್ಕೆ ಹೊರಟ. ಸಾನ್ವಿ ಕೂದಲನ್ನು ಹೇರ್ ಡ್ರೈಯರ್ ನಿಂದ ಒಣಗಿಸಿ ಜಡೆ ಹೆಣೆದು ಗಂಟು ಕಟ್ಟಿದಳು. ಅವಳು ಆ ಉಡುಪಿನಲ್ಲಿ ಒಬ್ಬ ನರ್ಸ್ ತರ ಕಾಣುತ್ತಿದ್ದಳು. ವಿಕ್ರಮ್ ಸ್ನಾನ ಮುಗಿಸಿ ಟವಲ್ ಸುತ್ತಿಕೊಂಡು ಹೊರಗೆ ಬಂದ. ಸಾನ್ವಿ ತಿಂಡಿ ತಿನ್ನುತ್ತಿದ್ದವಳು ವಿಕ್ರಮ್ನ ಆ ಸ್ಥಿತಿಯಲ್ಲಿ ನೋಡಿ ಜೋರಾಗಿ ಕಿರುಚಿದಳು. ವಿಕ್ರಮ್, ಯಾಕೆ ಸಾನ್ವಿ, ಏನಾಯ್ತು, ಯಾಕೆ ಕಿರುಚಿಕೊಂಡೆ ಎಂದ, ಏನು ತಿಳಿಯದೆ. ಸಾನ್ವಿ, ವಿಕ್ರಮ್ ಸರ್, ಈಗ ಈ ವೇಷದಲ್ಲ ಹೆಣ್ಣು ಮಕ್ಕಳ ಮುಂದೆ ಬರುವುದು ನಾಚಿಕೆ ಆಗಲ್ವಾ ನಿಮ್ಗೆ ಎನ್ನುತ್ತಾ ಅವನಿಗೆ ಬೆನ್ನು ಮಾಡಿ ನಿಂತುಕೊಂಡಳು. ಯಾಕೋ ಗೊತ್ತಿಲ್ಲ ವಿಕ್ರಮ್ಗೆ ಸಾನ್ವಿನ ಕೀಟಲೆ ಮಾಡ್ಬೇಕು ಅನ್ನಿಸಿ ಅವನು ಸಾನ್ವಿ ಹಿಂದೆ ನಿಂತು, ಏನಮ್ಮ ಹೇಳ್ದೆ, ನೀನು ಹೆಣ್ಣು ಮಗುನ, ಯಾವ ಆಂಗಲ್ ನಲ್ಲಿ ನಿನ್ನನ್ನ ಹೆಣ್ಣು ಮಗು ಅನ್ಕೊಳ್ಳಿ, ಅಂತಹ ಯಾವ ಲಕ್ಷಣ ನಿನ್ನಲ್ಲಿದೆ ಹೇಳು ಎಂದಾಗ ಸಾನ್ವಿ ತನ್ನ ಹತ್ತಿರವೇ ಕೇಳಿದ ವಿಕ್ರಮ್ನ ಧ್ವನಿಗೆ ಬೆಚ್ಚಿ ಹಿಂದೆ ತಿರುಗಿದಳು. ಆ ಸ್ಥಿತಿಯಲ್ಲಿ ವಿಕ್ರಮ್ ಅಷ್ಟು ಹತ್ತಿರದಿಂದ ನೋಡಿ ಒಂದು ಕ್ಷಣ ಸಾನ್ವಿ ಗಂಟಲು ಒಣಗಿತು. ಅವಳು ಅವನಿಂದ ಹಿಂದೆ ಸರಿಯುತ್ತಾ ಅವನನ್ನೇ ದುರುಕುಟ್ಟಿ ನೋಡಿದಳು. ಆಗ ವಿಕ್ರಮ್, ಗುರಾಯಿಸಿದ್ದು ಸಾಕು, ಏನಂದೆ ನೀನು, ಹೆಣ್ಣು ಮಗಳ, ನಿನ್ನೆ ನೀನು ನನ್ಗೆ ಹೊಡೆದದ್ದನ್ನ ಇನ್ನೂ ಮರ್ತಿಲ್ಲ? ಮರ್ತಿದ್ದೀನಿ ಅನ್ಕೊಂಡ್ಯಾ? ನೀನು ಹೊಡೆದದ್ದು ಒಂದೇ ಒಂದು ಏಟು, ಆದ್ರೂ ನನ್ಗೆ ಎಷ್ಟು ನೋವಾಯ್ತು ಗೊತ್ತಾ, ಏನೇ ತಿಂತೀಯಾ, ಅಷ್ಟು ಗಟ್ಟಿಯಾಗಿ ಇದೆಯಾ, ಹೋಗ್ಲಿ ಅಂತ ಸುಮ್ನೆ ಆಗಿದ್ದೀನಿ, ಏನೇ ನೀನು ಹಾಗ್ ನೋಡ್ತೀಯಾ, ನನ್ನನ್ನೇನು ವಿಲನ್ ಅನ್ಕೊಂಡ್ಯಾ, ನೋಡೋಕೆ ಅಂತ ಬಂದ್ರೆ ಹಾಗ ಮಾಡೋದು, ಈಗ ಕೂಡ ಹತ್ರ ಬರ್ತೀನಿ, ಹೊಡಿತ್ಯಾ, ಹೊಡಿ ನೋಡೋಣ ಎಂದವನು ಸಾನ್ವಿ ಹತ್ತಿರ ಬರುತ್ತಿದ್ದ. ಸಾನ್ವಿ ಹಿಂದೆ ಹಿಂದೆ ಹೋಗುತ್ತಾ ಗೋಡೆಗೆ ಹೊರಗೆ ನಿಂತಳು. ಸಾನ್ವಿ ಏನು ಮಾತನಾಡದೆ ಮೌನವಾಗಿದ್ದನ್ನು ನೋಡಿ ವಿಕ್ರಮ್, ಎಷ್ಟೇ ಕೊಬ್ಬು ನಿನ್ಗೆ, ಮಾತಾಡಿದ್ರು ಮಾತಾಡಲ್ಲ, ಈಗ ಕೂಡ ನಿನ್ನನ್ನ ಅಡ್ಡ ಹಾಕಿದ್ದೀನಿ, ಹೊಡಿತೀಯಾ ಎಂದ. ಆಗ ಸಾನ್ವಿ ತಪ್ಪೆ ಮುಖ ಮಾಡಿ, ನಿಮ್ಮ ಅಭಿಪ್ರಾಯದಲ್ಲಿ ನಾನು ಗಂಡು ಬೀರಿನೇ ಇರಬಹುದು, ಆದ್ರೆ ನೀವು ನನ್ನ ಹತ್ರ ಹೀಗೆಲ್ಲ ನಡ್ಕೊಳ್ಳೋದು ಸರಿನಾ ಎಂದಾಗ ವಿಕ್ರಮ್, ಎಷ್ಟು ಸಲ ಹೇಳ್ಬೇಕು, ನೀನು ನನ್ನ ಮಾವ, ಅತ್ತೆ ಮಗಳು, ನಿನ್ನ ಹತ್ರ ನಾನು ಇಷ್ಟು ಸಲಹೆಯಿಂದ ನಡ್ಕೋಬಹುದು, ಅದು ನನ್ನ ಹಕ್ಕು ಎಂದಾಗ ಸಾನ್ವಿ, ಅತ್ತೆ ಮಗಳ
ಮಗಳ ಜೊತೆ ಇರಬಹುದು, ಆದ್ರೆ ಬೇರೆಯವರ ಜೊತೆ ಮದುವೆ ನಿಶ್ಚಯ ಆಗಿರೋ ಒಬ್ಬ ಹೆಣ್ಣು ಮಗಳ ಹತ್ರ ಹೀಗೆಲ್ಲ ನಡ್ಕೋಬಾರದು ಎಂದಳು. ವಿಕ್ರಮ್ ಮನಸ್ಸಿಗೆ ಏನೋ ಕಸಿವಿಸಿ ಎನಿಸಿ ಅವಳಿಂದ ದೂರ ಸರಿದ. ಸಾನ್ವಿ ರೂಮ್ ನಿಂದ ಹೊರಗೆ ಹೋದಳು. ವಿಕ್ರಮ್ಗೆ ತಾನು ಸಾನ್ವಿ ಜೊತೆ ತೀರಾ ಸಲಿಗೆಯಿಂದ ವರ್ತಿಸುತ್ತಿದ್ದೇನೆ. ಅವಳು ನನ್ನ ಮಾವನ ಮಗಳೇ ಇರಬಹುದು, ಆದ್ರೆ ಅವಳಿಗೆ ನನ್ನ ಫ್ರೆಂಡ್ ಜೊತೆ ಮದುವೆ ನಿಶ್ಚಯ ಆಗಿದೆ. ನಾನು ಅವಳ ಜೊತೆ ಹೀಗೆ ನಡ್ಕೋಬಾರ್ದು ಅಂತ ನನ್ಗೆ ಗೊತ್ತು, ಆದ್ರೆ ಇತ್ತೀಚೆಗೆ ನನ್ಗೆ ಸಾನ್ವಿಯಿಂದ ದೂರ ಇರೋದಕ್ಕೆ ಆಗ್ತಿಲ್ಲ. ಅವಳ ಹತ್ರ ಮಾತಾಡ್ಬೇಕು, ಅವಳ ಜೊತೆ ಸಮಯ ಕಳಿಬೇಕು ಅನ್ಸತ್ತೆ. ಅದಕ್ಕೆ ತಾನೇ ಇವತ್ತು ಏನೋ ನೆಪ ಹೇಳಿ ಅವಳನ್ನ ನನ್ನ ಜೊತೆ ಇರಿಸ್ಕೊಂಡಿದ್ದು. ಅದು ತಪ್ಪು ಅಂತ ನನ್ನ ಬುದ್ಧಿಗೆ ಗೊತ್ತು, ಆದ್ರೆ ನನ್ನ ಹೃದಯ ನನ್ನ ಮಾತು ಕೇಳ್ತಿಲ್ಲ. ನನಗನ್ನಿಸ್ತಿರೋ ಪ್ರಕಾರ ಚಿಕ್ಕಂದಿನಿಂದ ಅವಳನ್ನ ದ್ವೇಷ ಮಾಡಿದ್ನಲ್ಲ, ಆಗ ಇವಳ ಜೊತೆ ಮಿಸ್ ಮಾಡ್ಕೊಂಡ ದೋಷದ ದಿನಗಳನ್ನ ಈಗ ಅನುಭವಿಸಬೇಕು ಅನ್ನೋ ಭಾವನೆ ಇರಬಹುದಾ? ಅದಕ್ಕೆ ಈಗ ನಾನು ಅವಳ ಬಗ್ಗೆ ಮಾಡ್ಬೇಕು, ಕಾಳಜಿ ತೋರಿಸ್ಬೇಕು ಅನ್ನೋ ಕನ್ಸರ್ನ್ ಇರಬಹುದಾ? ಸರಿಯಾದ ಕಾರಣ ನನ್ಗೆ ಗೊತ್ತಿಲ್ಲ, ಆದ್ರೆ ಇದೆಲ್ಲ ನನ್ಗೆ ಬೇಕು ಅನ್ನಿಸ್ತಿದೆ. ಆದ್ರೆ ಅತ್ತೆ ಮಗಳಾದ್ರೂ ಮದ್ವೆ ನಿಶ್ಚಯ ಆಗಿದೆ, ಇನ್ನು ಮದುವೆಗೆ ಕೆಲವೇ ದಿನಗಳು ಮಾತ್ರ ಇರೋದು. ಆ ಸಮಯದಲ್ಲಿ ಅವಳೊಂದಿಗೆ ಮಾವನ ಮಗಳು ಅನ್ನೋ ಸಲಿಗೆ ಸರಿಯಲ್ಲ ಎಂದುಕೊಂಡ. ವಿಕ್ರಮ್ ವಾರ್ಡ್ರೋಬ್ ನಲ್ಲಿದ್ದ ತನ್ನ ಬಟ್ಟೆಗಳನ್ನು ತೆಗೆದು ಹಾಕಿಕೊಂಡು ರೆಡಿಯಾದ. ಆದರೆ ಅವನಿಗೆ ತಿಂಡಿ ತಿನ್ನುವ ಮನಸ್ಸಿರಲಿಲ್ಲ. ಸಾನ್ವಿ ತನ್ನಿಂದ ದೂರವಾಗುತ್ತಿದ್ದಾಳೆ ಅನ್ನೋ ಮಾತು ಅವನ ಮನಸ್ಸಿನಲ್ಲಿ ಪದೇ ಪದೇ ಪ್ರತಿಧ್ವನಿಸುತ್ತಿತ್ತು. ಆದರೆ ಅದು ಪ್ರೀತಿ ಅಂತ ಅವನಿಗೆ ಅರ್ಥವಾಗಲೇ ಇಲ್ಲ. ಅದನ್ನು ಬರೀ ಕಾಳಜಿ, ಅನುಕಂಪ ಅನ್ನೋ ದೃಷ್ಟಿಯಲ್ಲೇ ನೋಡುತ್ತಿದ್ದ. ಪಂಕಜ್ ಆತಂಕದಲ್ಲಿ ಇದ್ದದ್ದನ್ನು ನೋಡಿ ರಾಹುಲ್ ಪಂಕಜ್ ಏನೆಂದು ಕೇಳಿದಾಗ ಪಂಕಜ್, ಅಯ್ಯೋ ವಿಕ್ರಮ್ ಸಾನ್ವಿ ಇಬ್ಬರನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಸಾನ್ವಿ ತನ್ನ ಪ್ರೀತಿ ಬಗ್ಗೆ ವಿಕ್ರಮ್ಗೆ ಹೇಳಲ್ಲ. ವಿಕ್ರಮ್ಗೆ ತನ್ನ ಮನಸ್ಸಲ್ಲಿ ಸಾನ್ವಿ ಬಗ್ಗೆ ಇರೋ ಪ್ರೀತಿ ಅರ್ಥ ಆಗಲ್ಲ. ಇಬ್ಬರು ಒಟ್ಟಿಗೆ ಇದ್ರೆ ಅರ್ಥ ಆಗುತ್ತೆ ಅನ್ಕೊಂಡ್ರೆ ವಿಕ್ರಮ್ ಮನಸ್ಸಲ್ಲಿ ಬೇರೇನೋ ಓಡ್ತಿದೆ. ಅವನು ಫೂಲಿಶ್ ತರ ಬಿಹೇವ್ ಮಾಡ್ತಿದ್ದಾನೆ. ಸಾನ್ವಿ ವಿಕ್ರಮ್ ಸರ್ ಅಂತಾಳೆ, ಅದಕ್ಕೆ ಇವತ್ತು ನಾನು ಅವಳ ಬಾಸ್, ಅವಳು ನನ್ನ ಅಸಿಸ್ಟೆಂಟ್ ಅಂದ. ಇಬ್ಬರು ಏನು ಅವಾಂತರ ಮಾಡ್ಕೋತಾರೋ ಅದೇ ಟೆನ್ಷನ್ ನನ್ಗೆ ಎಂದಾಗ ನಿತಿನ್, ನೋಡು ಅವರಿಬ್ಬರು ಒಟ್ಟಿಗೆ ಇದ್ದೇನೆ, ವಿಕ್ರಮ್ ಮನಸ್ಸಲ್ಲಿರೋ ಪ್ರೀತಿ ಹೊರಗೆ ಬರೋದು ಅದು ನನ್ನ ವಿಷಯದಲ್ಲಿ ನಿಜ ಆಯ್ತು. ನೀತು ನನ್ನ ಕಣ್ಣ ಮುಂದೆ ಬಂದ್ರೆ ಇರಿಟೇಟ್ ಆಗ್ತಿದೆ, ಆದ್ರೆ ಅವಳು ನನ್ನ ಜೊತೆ ಕೆಲಸ ಮಾಡೋಕೆ ಶುರು ಮಾಡಿದ್ಮೇಲೆ ನನ್ಗೆ ಅವಳ ಒಳ್ಳೆತನ ಅರ್ಥ ಆಗಿತ್ತು. ನನ್ನ ಮನಸ್ಸಲ್ಲಿ ಪ್ರೀತಿ ಇರೋದು ಸಾನ್ವಿಗಾಗಿ ಅಲ್ಲ, ನೀತುಗಾಗಿ ಅಂತ ನನ್ನ ಹೃದಯ ಹೇಳಿತು. ನೋಡು, ಆದಷ್ಟು ಅವರಿಬ್ಬರು ಒಟ್ಟಿಗೆ ಇರ್ಲಿ. ಜಗಳ ಆಡ್ತಾರೋ ಇಲ್ಲ ಹೊಡೆದಾಡ್ತಾರೋ ಅದು ನಮಗೆ ಬೇಡ, ಅವರಿಬ್ಬರು ಒಟ್ಟಿಗೆ ಇರಬೇಕಷ್ಟೇ ಎಂದ. ರಾಹುಲ್, ನಾನು ಎಷ್ಟೋ ಕಪಲ್ಸ್ ನ ಲವರ್ಸ್ ನ ನೋಡಿದೀನಿ, ಆದ್ರೆ ಸಾನ್ವಿ ವಿಕ್ರಮ್ ತರ ಜಗಳ ಆಡೋರ್ನ ನಾನು ನೋಡಿಲ್ಲ. ನನ್ಗೆ ಒಂದೇ ಯೋಚನೆ, ಇವರಿಬ್ಬರ ಮದ್ವೆ ಆದ್ರೆ ಮುಂದಿನ ಕಥೆ ಏನು ಎಂದ. ಪಂಕಜ್, ಇಂಥವರಿಗೆ ಒಂದು ಮಾತಿದೆ, ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ. ಇದನ್ನ ಸೈನ್ಸ್ ಪ್ರಕಾರ ಹೇಳಿದ್ದಾರೆ, ಆದ್ರೆ ನಾನು ಇದನ್ನ ಇವರಿಬ್ಬರಿಗೆ ಕಂಪೇರ್ ಮಾಡಿ ಹೇಳ್ತಿದ್ದೀನಿ. ನೋಡಿ, ಚಾಲೆಂಜ್ ಮಾಡ್ತೀನಿ, ಬೇಕಿದ್ರೆ ಇವರಿಬ್ಬರು ನಮ್ಮೆಲ್ಲರಿಗಿಂತ ಒಳ್ಳೆ ಜೋಡಿ ಆಗ್ತಾರೆ ಎಂದ. ಮುಂದೇನು ಪಂಕಜ್ ಹೇಳಿದ ಹಾಗೆ ಇವರು ಒಳ್ಳೆ ಜೋಡಿ ಆಗ್ಬೇಕು ಅನ್ನೋರು ಮುಂದಿನ ಕತೆಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕತೆ ನಿಮ್ಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.